ಆರೋಗ್ಯದ ದೃಷ್ಟಿಯಲ್ಲಿ ಮನೆಮದ್ದು ಎಂಬ ಪರಿಕಲ್ಪನೆಯೊಂದಿಗೆ ಸತತ 3ನೇ ಭಾಗದಲ್ಲಿ ಹೊರತರಲಾಗಿದ್ದು, ತಾವುಗಳೆಲ್ಲ ತಪ್ಪದೇ ಗೀತೆಯನ್ನು ಕೇಳಿ ಮರೆಯದೆ ಶೇರ್ ಮಾಡಿ, ಪ್ರೋತ್ಸಾಹಿಸಿ, ಆಶೀರ್ವದಿಸಿ. ಈ ಗೀತೆಯ ಸಾಹಿತ್ಯ ಕೋಗಳಿ ವೀರಭದ್ರಿ ಶೆಟ್ಟರ್. ಇವರ ಮೊಬೈಲ್ ನಂಬರ್ 8431849344. ಹಾಡಿದವರು ಕಿರಣ್ ಉಲವತ್ತಿ. ಬಾಸುಮತಿ ಗಿಡದ ಎಲೆಯ ಬಳಸಿ ನೋಡಿರಿ, ಅಡುಗೆಯಲ್ಲಿ ಬಳಸಿ ನೋಡಿರಿ. ಸಮೃದ್ಧಿಯು ಅಡುಗೆ ರುಚಿಗಾಗಿ ದವನದ ಗಿಡದ ಎಲೆಯಿಂದ ಸುವಾಸನೆ ಮಾನಸಿಕ ನೆಮ್ಮದಿ. ಲೋಳೆ ಸರದ ಎಲೆಯ ಬಳಸಿ ಕೇಶವರ್ಧನೆಗೆ, ನಿತ್ಯವೂ ಬಳಸಿ ಕಾಂತಿ ವರ್ಧನೆಗೆ. ಕೃಷ್ಣ ತುಳಸಿ ಕೆಮ್ಮು ನಿವಾರಣೆಗೆ, ಪುದೀನದ ಗಿಡದ ಕಾಂಡವ ಬಳಸಿರಿ ಅಸಿಡಿಟಿಗಾಗಿ. ಆರೋಗ್ಯ ಸಲಹೆ ಹೊತ್ತು ತಂದೆವು ಹಾಡಿನ ರೂಪದಲ್ಲಿ, ಮರೆಯದೆ ಕೇಳಿ ಅನಿಸಿಕೆಯ ತಿಳಿಸಿ, ಆಶೀರ್ವದಿಸಿ, ಪ್ರೋತ್ಸಾಹ ನೀಡಿ. ದಾಸವಾಳ ಹೂವನ್ನು ಬಳಸಿ ಮುಟ್ಟಿನ ತೊಂದರೆ ದೂರ. ಅಶ್ವಗಂಧವ ಬಳಸಿ ನರಶಕ್ತಿ ವರ್ಧನ, ಪುರುಷತ್ವದ ವರ್ಧನ. ಅರಿಶಿಣ ಬೇರಿಂದ ನಂಜಿನ ನಿವಾರಣೆ ಕೇಳಿರಿ, ಬಳಸಿ ನೋಡಿರಿ. ನಕಾಳಿ ಎಲೆಯಿಂದ ಇಸುಬಿನ ಕಾಯಿಲೆ ಶಮನವು ಬಳಸಿ ನೋಡಿರಿ. ಆರೋಗ್ಯ ನಮ್ಮ ಭಾಗ್ಯ. ಬಸಳಿ ಬಳ್ಳಿಯ ಎಲೆಯಿಂದ ಹೊಟ್ಟೆಯುಬ್ಬರವು ಕೂಡಲೇ ನಿವಾರಣೆ ಆಗುವುದು. ಮಲಬದ್ಧತೆ ನಿವಾರಣೆ ಆಗುವುದು. ಕಸ್ತೂರಿ ಗಿಡದ ಎಲೆ ಬೀಜವ ಬಳಸಿ ಜ್ವರ ಕೆಮ್ಮು ದೂರ, ಜೀರ್ಣ ಶಕ್ತಿ ಜಲ ಶುದ್ಧೀಕರಣ. ಚೆಕ್ಕಿನ ಗಡ್ಡೆ ಇದು ಶಕ್ತಿವರ್ಧಕ, ಮರೆಯದೆ ಎಲ್ಲರೂ ಬಳಸಿ ನೋಡಿರಿ. ಆಡು ಸೋಗೆಯ ಗಾಳಿಯಿಂದ ಕೆಮ್ಮು ದಮ್ಮಿನ ತೊಂದರೆ ನಿವಾರಣೆಯು. ಆರೋಗ್ಯ ನಮ್ಮ ಭಾಗ್ಯ. ಚಕ್ರಮುನಿಯ ಪೊದೆಯ ಎಲೆಯ ಬಳಸಿ ನೋಡಿರಿ, ದೇಹದ ಶಕ್ತಿ ವೃದ್ಧಿಯಾಗುವುದು. ಮಾನಸಿಕ ನೆಮ್ಮದಿ ದೊರೆಯುವುದು. ಕೇಳಿರಿ ನಾಡ ಜನಗಳೇ, ಆರೋಗ್ಯದ ಕಡೆ ಗಮನ ವಹಿಸಿ. ಪ್ರಾಥಮಿಕ ಆರೋಗ್ಯಕ್ಕಾಗಿ ಅಂಗಳದಲ್ಲಿಯ ಔಷಧಿಯ ಸಸ್ಯಗಳನ್ನು ನೀವು ಬಳಸಿ ಜಾಗೃತರೂ ಆಗಿ.